ಇಲ್ಲ ಅನ್ನೋದನ್ನೇ ಈ ಸಮಯವನ್ನು ದುರುಪಯೋಗ ಮಾಡಿಕೊಳ್ತಾ ಇರುವಂತಹ ಕೆಲವು ಶಕ್ತಿಗಳು ಈಗ ಬೇಕಾಬಿಟ್ಟಿಯಾಗಿ ಟ್ಯಾಂಕರ್ ವಾಟರನ್ನು ಹೆಚ್ಚಿನ ದುಡ್ಡಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಏನಂತಂದರೆ, BBMP ಅವರು ದರ ನಿಗದಿ ಮಾಡಬೇಕು, ಆದರೆ BWSSB ಮತ್ತು BBMPಯ ನಡುವೆ ಇದೇ ವಿಚಾರ ಜಟಾಪಟಿಗೆ ಕಾರಣ ಆಗ್ತಾ ಇದೆ. ಹೀಗಾಗಿ ಈ ನೀರಿನ ದಂಧೆಗೆ ಬ್ರೇಕ್ ಹಾಕುವಂತಹ ಕೆಲಸ ಸದ್ಯಕ್ಕೆ BBMP ಅಧಿಕಾರಿಗಳಿಂದ ಆಗ್ತಾ ಇಲ್ಲ. ಇದೇ ವಿಚಾರ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಇಡೀ ಬೆಂಗಳೂರು ನಿವಾಸಿಗರು ಈ ವಿಚಾರವನ್ನು ಇಟ್ಕೊಂಡು ಈಗ BBMPಗೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ನೀರಿನ ದಂಧೆಗೆ ಬ್ರೇಕ್ ಹಾಕಬೇಕಾಗಿರುವಂತಹ BBMP ಅವರು ಯಾಕೆ ಈ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಮಾಡಲಾಗ್ತಾ ಇದೆ. ಟ್ರೇಡ್ ಲೈಸೆನ್ಸ್ ಕೊಡೋದು BWSSB ಅಧಿಕಾರಿಗಳು, ಈ ಕಡೆ ದರ ನಿಗದಿ ಮಾಡೋದಕ್ಕೂ ಕೂಡ BBMP ಮತ್ತು BWSSB ನಡುವೆ ಜಟಾಪಟಿ ಜೋರಾಗಿದೆ. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ BBMP ಆಯುಕ್ತರು ಹೇಳ್ತಾ ಇದ್ದಾರೆ. ಹೀಗಾಗಿ ಸದ್ಯಕ್ಕೆ ನಮಗೂ ಸಂಬಂಧ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇರೋದ್ರಿಂದ ಇಲ್ಲಿ ಸಫರ್ ಆಗ್ತಾ ಇರುವಂಥವರು ಬೆಂಗಳೂರು ನಿವಾಸಿಗಳು, ಕಾವೇರಿ ನೀರಿನ ಸಪ್ಲೈ ಇಲ್ಲದಂತಹ ಏರಿಯಾದ ಜನರು. ಅವರು ಮಾಡ್ತಾ ಇರ್ತಾರೆ. ಅವರು ವಾಟರ್ ಟ್ಯಾಂಕರ್ ಈಗಾಗಲೇ ತಮ್ಮ POW ಇಂದ ತಗೊಂಡು ಔಟರ್ ಏರಿಯಾದಲ್ಲಿ ಮಾಡ್ತಾ ಇರ್ತಾರೆ. ನಾವು ಅವರಿಗೆ ಇನ್ನೂ 40 ಕೋಟಿಯಲ್ಲಿ ಎಲ್ಲಿ 110 ಹಳ್ಳಿಗಳಲ್ಲಿ ಬೋರ್ ಬತ್ತಿ ಹೋಗಿದೆ, ಅದಕ್ಕೇನು ಡೀಪ್ನಿಂಗ್ ಬೇಕು ಅಥವಾ ಹೈಡ್ರೋಫ್ರ್ಯಾಕ್ಚರಿಂಗ್ ಬೇಕು ಅಥವಾ ವಾಟರ್ ಟ್ಯಾಂಕರ್ಸ್ ಹೆಚ್ಚು ಬೇಕು ಅಥವಾ ಅದನ್ನು ನಮ್ಮ RO ಪ್ಲಾಂಟ್ ಎಲ್ಲಿದೆ ಅದಲ್ಲಿ ಬತ್ತಿ ಹೋಗಿವೆ ನಮ್ಮ ಸೋರ್ಸು. ಅದಕ್ಕಾಗಿ 40 ಕೋಟಿ ಇವತ್ತು ಔಟರ್ ಝೋನ್ಸ್ಗೆ 5 ಝೋನ್ಸ್ಗಳಿಗೆ ರಿಲೀಸ್ ಮಾಡ್ತಾ ಇದ್ದೇವೆ. ಅದನ್ನು ಬಿಟ್ಟು ಕೂಡ 15th ಫೈನಾನ್ಸ್ನಲ್ಲಿ 20 ಕೋಟಿ ಮತ್ತು 32 ಕೋಟಿ ನಾವು ರಿಅಪ್ರೊಪ್ರಿಯೇಷನ್ ಮಾಡಿ ಹಿಂದೆನೇ ಕೊಟ್ಟಿದ್ದೇವೆ. ಸೊ ಅರೌಂಡ್ 110 crores ವಿ ಆರ್ ಸ್ಪೆಂಡಿಂಗ್ ಆನ್ ಮೇಂಟೈನಿಂಗ್ ದ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಒಂದು ಕಡೆ ನಿರ್ಮಾಣವಾಗಿದೆ. ಒಂದು ಕಡೆ ಅಲ್ಲಿನ MLA ಶಾಸಕ ಮುನಿರಾಜು ಅವರು ಸರ್ಕಾರಕ್ಕೆ ಮತ್ತು ಜಲಮಂಡಳಿಗೆ ಮನವಿ ಸಹ ಮಾಡಿದ್ರು, ಪತ್ರ ಬರೆದ್ರು. ಇನ್ನೂ ನೀರಿನ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ನಮ್ಮ ಜೊತೆ ಈಗ ಶಾಸಕ ಮುನಿರಾಜು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ನೀರಿಗಾಗಿ ಆಕಾರ ಶುರುವಾಗಿದೆ ನಿಮ್ಮ ಕ್ಷೇತ್ರದಲ್ಲಿ. ನಿಮ್ಮ ಮನೆಯ ಮುಂದೆ ಜಾಸ್ತಿ ಜನ ಬರ್ತಿದ್ದಾರೆ, ನೀರಿಲ್ಲ ಅಂತ ಕೇಳ್ತಿದ್ದಾರೆ. ನೀವು ಸರ್ಕಾರಕ್ಕೆ ಪತ್ರ ಬರೆದ್ರಿ, ಜಲಮಂಡಳಿಗೆ ಪತ್ರ ಬರೆದ್ರಿ, ಏನು ಉತ್ತರ ಬಂತು ಸರ್? ನೀರಿನ ಸಮಸ್ಯೆ ಬಗೆಹರ್ತೇ ಇಲ್ವಾ ಅಂತ? ಕಾವೇರಿ ನೀರು ನಮಗೆ 10 ವರ್ಷದಿಂದ ಸಮಸ್ಯೆ ಇರಲಿಲ್ಲ. ಕಾರಣ ಏನಂದರೆ, ನಮ್ಮಲ್ಲೇ ಒಂದು 40 MLT ಟ್ಯಾಂಕ್ ಇದೆ. ಅದರಲ್ಲಿ ಸುಮಾರು 7-8 ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರಗಳಿಗೆ ನೀರು ಹೋಗ್ತಾ ಇದೆ, ನಮಗೂ ನೀರು ಬರ್ತಾಯಿತ್ತು. ಈಗ ಒಂದು 7-8 ತಿಂಗಳ ಈಚೆಗೆ 6 ದಿವಸ 8 ದಿವಸ 10 ದಿವಸಕ್ಕೊಂದು ಸಾರಿ ಕೂಡ ಸಮರ್ಪಕವಾಗಿ ನೀರು ಬರ್ತಾಯಿಲ್ಲ. ಬಂದರೂ ಪ್ರೆಷರ್ ಇರಲ್ಲ. ಕೇಳಿದ್ರೆ ನಮಗೆ ಟ್ಯಾಂಕಿಗೆ ಇನ್ಪುಟ್ ಸಪ್ಲೈ ಇಲ್ಲ ಅನ್ನೋ ಉತ್ತರನ ಅಧಿಕಾರಿಗಳು ಕೊಡ್ತಾರೆ. ಚೀಫ್ ಇಂಜಿನಿಯರ್ ಲೆವೆಲಲ್ಲಿ ಒಂದು ಸಾರಿ ಉನ್ನತ ಮಟ್ಟದ ಸಭೆಯನ್ನು ಮಾಡಿದ್ದೆ ನಾನು, ಆದರೂ ಪರಿಹಾರ ಆಗಲಿಲ್ಲ. ಮೊನ್ನೆ ಚೇರ್ಮನ್ರ ಗಮನಕ್ಕೆ ತಂದಾಗ ಚೇರ್ಮನ್ರು ಮೊನ್ನೆ ಶನಿವಾರ ಬಂದಿದ್ದರು, ನಮ್ಮ ಕ್ಷೇತ್ರಕ್ಕೆ ಬಂದು ಎಲ್ಲ ಅಧಿಕಾರಿಗಳನ್ನ ಸಭೆ ತೊಗೊಂಡಿದ್ರು. ಹಾಗೆ ಪಬ್ಲಿಕ್ ಕೂಡ ಅವ್ರನ್ನ ಇಂಟ್ರ್ಯಾಕ್ಷನ್ ಮಾಡಿದರು. ಆ ನೀರಿನ ಹಾಕಾರ ಇದೆ ಅಂತ ಅವ್ರಿಗೆ ಅರಿವಾಗಿದೆ. 10 ದಿವಸಕ್ಕೊಂದು ಸಾರಿ ಕೊಟ್ಟರೆ 4-5 ಮನೆಗಳಿದೆ ಒಂದೊಂದು. ನಮ್ಮಲ್ಲಿ ಯಾವುದು BDA ಅಭಿವೃದ್ಧಿಪಡಿಸಿದಂಥ ಬಡಾವಣೆಗಳಿಲ್ಲ. ಎಲ್ಲ ರೆವಿನ್ಯೂ ಪ್ರದೇಶಗಳಿಂದ ಕೂಡಿರ್ತಕ್ಕಂಥ ಬಡಾವಣೆಗಳು. ಹಾಗಾಗಿ ಬೋರ್ವೆಲ್ಗಳು ಬತ್ತೋಗಿದೆ, ಅಂತರ್ಜಲ ತಗ್ಗೋಗಿದೆ. ನೀರು 4 ದಿವಸಕ್ಕೊಂದು ಸಾರಿ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. 8 ದಿವಸ 9 ದಿವಸ 10 ದಿವಸಕ್ಕೆ ಒಂದೊಂದು ಸಾರಿ ನೀರು ಕೂಡ ಸಮರ್ಪಕವಾಗಿ ಬರ್ತಿಲ್ಲ. ಆದ್ದರಿಂದ ನೀರಿನ ಹಾಕಾರ ಆಗಿದೆ ಸರ್. ಒಂದು ನೀರಿನ ಟ್ಯಾಂಕು ಗಗನಕ್ಕೆ ಇರ್ತದೆ, ರೇಟ್ಗಳು ಬಾಯಿಗೆ ಬಂದಂಗೆ ಕೇಳ್ತಿದ್ದಾರೆ. 1000 ರೂಪಾಯಿ ಒಂದು ಟ್ಯಾಂಕರ್ಗೆ ಅಂತ ಕೇಳ್ತಿದ್ದಾರೆ ಸರ್. ತುಂಬ ಸಮಸ್ಯೆ ಆಗಿದೆ ಅಂತ ಅಲ್ಲಿನ ಜನ ಹೇಳ್ತಿದ್ದಾರೆ ಸರ್. ನೀವು ಮೊದಲು 500 ರೂಪಾಯಿ ಅಥವಾ 600 ರೂಪಾಯಿ ಕೊಟ್ಟರೆ ಒಂದು 6000 ಲೀಟ್ರ್ ಟ್ಯಾಂಕರ್ನ ಯಾರು ಬುಕ್ ಮಾಡಿದ್ರೆ 1-2-3 ಗಂಟೆಗಳಲ್ಲಿ ತಂದು ಸಪ್ಲೈ ಕೊಡ್ತಿದ್ರು. ತಕ್ಷಣಕ್ಕೆ ಸರ್ಕಾರ ಒಂದು 100 ಕೊಳವೆ ಬಾವಿಗಳನ್ನ ನನ್ನ ಕ್ಷೇತ್ರಕ್ಕೆ ಕೊಡಬೇಕು ಅಂತ ನಾಳೆ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ನಾನು ಒತ್ತಾಯ ಮಾಡೋದಿದೆ. ಇದಿಷ್ಟು ದಾಸರಳ್ಳಿ ಶಾಸಕ ಮುನಿರಾಜು ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಜನರು ಕಾವೇರಿ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾ ಪ್ರೆಸೆಂಟ್ ಈಗ ಯಶವಂತಪುರ ಕ್ಷೇತ್ರದ ದೊಡ್ಡ ಬಿದ್ರೇಕಲ್ ವಾರ್ಡ್ ನಂಬರ್ 40ರಲ್ಲಿದ್ದೀನಿ. ಸ್ಥಳೀಯರಿದ್ದರೆ ಅವ್ರನ್ನ ಮಾತಾಡಿಸೋ ಕೆಲಸ ಮಾಡ್ತೀನಿ. ಸರ್, ನೀರಿನ ಪ್ರಾಬ್ಲಮ್ ಯಾವ ರೀತಿ ಇದೆ ಈ ಒಂದು ಭಾಗದಲ್ಲಿ ಅಂತ? ಇಲ್ಲಿ ಯಾವ ನೀರೇ ಇಲ್ಲ. ಇಲ್ಲಿ ಎಲ್ಲ 800-900 ಒಂದು ಟ್ಯಾಂಕ್ ಓಡಿಸ್ಕೊಬೇಕಾದ್ರೆ ಓಕೆ 2 ದಿವಸ 3 ದಿವಸ ಬರ್ತದೆ. ಹಿಂಗೆ ಹೋದರೆ ಎಲ್ಲಿಂದ ನೀರು ಇದಾಗುತ್ತೆ? ಓಕೆ.
ಮತ್ತು ಇಲ್ಲಿ ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಏನಂತ ಹೇಳ್ತೀರಂತ? ಎಲ್ಲ ಹೇಳಿದಾಯ್ತು, ಇಲ್ಲೇ ಮೀಟಿಂಗ್ ಮಾಡಿದರು. ಇಲ್ಲೇ ಮೀಟಿಂಗ್ ಮಾಡಿದಾಗ ಮಾಡಿಕೊಡ್ತೀವಿ, ಇದಾಗಲೇ ಜನವರಿ ಕಳ್ಕೊಂಡು ರೆಡಿ ಮಾಡ್ತೀವಿ ಅಂದರು. ಇನ್ನು ಏಪ್ರಿಲ್ ಬಂದರೂ ಇಲ್ಲ, ಇನ್ನು ಏಪ್ರಿಲ್ ಮೇವಿಗೆ ಅಂತ ಹೇಳ್ತಾವ್ರಿ. ಇನ್ನು ಅದು ಹೇಳಿದಾಗ ಅದಾದಾಗ ನೋಡಬೇಕು. ಸರ್ ಹೇಳಿ, ವಾಟರ್ ಎಮರ್ಜೆನ್ಸಿ ಯಾವ ರೀತಿ ಇದೆ ಈ ಒಂದು ಭಾಗದಲ್ಲಿ ಅಂತ? ಇಲ್ಲಿ ಲೇಔಟ್ ಓಪನ್ ಆಗಿ 40 ವರ್ಷಕ್ಕೆ ಬಂದಿದೆ. ಈಗ ಹೋದ ವರ್ಷ ಭೀಕರ ಬರಗಾಲ, ಮಳೆ ಇಲ್ಲ, ನೀರಿಗೆ ಹಾಹಾಕಾರ ಆಗಿದೆ. ಅದರಿಂದ ಎಲ್ಲೂ ಬೋರ್ಗಳೆಲ್ಲ ಒಣಗಿಬಿಟ್ಟಿದೆ. ಟ್ಯಾಂಕ್ಗಳಲ್ಲಿ 800 ಹಿಂಗೆಲ್ಲ 900 ಕೊಟ್ಟು ಹೊಡ್ಸ್ಕೊತಾ ಇದ್ದೀವಿ. MLA ಬರ್ತಾರೆ, ಸುಮ್ಮನೆ ಕಣ್ಣೋರ್ಸೋ ಮಾತಾಡ್ಬಿಟ್ಟು ಈ ಟ್ಯಾಂಕ್ ತೋರಿಸ್ಕೊಂಡು ಇದು ರೆಡಿ ಆಗ್ಬಿಡ್ತದೆ, ಇದಾದಮೇಲೆ ಬಿಟ್ಬಿಡ್ತೀನಿ ಅಂತ ಕಣ್ಣೋರ್ಸೋ ಮಾತುಗಳು ಆಡ್ಕೊಂಡು ನಮಗೆ ಮರಳು ಮಾಡಿ ಎದ್ದು ಬಿಡ್ತಾರೆ. ಏನೂ ಮಾಡಿಲ್ಲ. ಈ ಲೇಔಟ್ಗೆ ಟಾರು ಆಗ್ತಾಯಿಲ್ಲ. ಇದನ್ನು ಮಲ್ತಾಯಿ ಧೋರಣೆ ತೋರಿಸ್ತವ್ರೆ ನಮ್ಮ ಲೇಔಟು ಅಂದರೆ. ಮೊನ್ನೆ ಶಾಸಕರು ಹೇಳ್ತಾ ಇದ್ದಾರೆ, ಈಗ ಇದು ಟ್ಯಾಂಕ್ ಎಲ್ಲ ರೆಡಿ ಆದಮೇಲೆ ಮಾರ್ಚ್ ಏಪ್ರಿಲಲ್ಲಿ ಆದಷ್ಟು ಬೇಗ ನೀರಿನ ವ್ಯವಸ್ಥೆ ಕಾವೇರಿ 121 ಹಳ್ಳಿಗೆ ನೀರು ಕೊಡಬೇಕು ಅಂತೇಳಿ ಆಗಿದೆ. ಸದ್ಯದಲ್ಲಿ ಟ್ಯಾಂಕ್ ಓಪನ್ ಆದ ತಕ್ಷಣ ಪ್ರೆಸೆಂಟಲ್ಲಿ ಬೋರ್ಗಳೆಲ್ಲ ನೀರು ಹೋಗ್ಬಿಟ್ಟಿದ್ದಾವೆ. ಪಕ್ಕದಲ್ಲೆಲ್ಲ ನೀರು ಕೊಟ್ಟು ನಮಗೆ ನೀರು ಕೊಟ್ಟಿಲ್ಲ ಅಂದರೆ ಹೇಗೆ ಸರ್? ಶಾಸಕರ ಮೇಲೆ ನ್ಯಾಯಸಮ್ಮತವಾಗಿರಬೇಕು. ಅವ್ರಿಗೆ ಕೊಟ್ಟು ನಮಗೆ ಕೊಡದೇ ಇರೋದು ಹಾಗೆಲ್ಲ ಮಾಡೋದು ಸೂಕ್ತವಲ್ಲ. ಇದಿಷ್ಟು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡ ಬಿದಿರೆಕಲ್ಲು ವಾರ್ಡ್ ನಂಬರ್ 40ರಲ್ಲಿ ನೀರಿನ ಸಮಸ್ಯೆ ತುಂಬ ಇದೆ. ಕಾವೇರಿ ನೀರು ಬರ್ತಾ ಇಲ್ಲ. ಆ ಟ್ಯಾಂಕರ್ ಮುಖಾಂತರವೇ ನಾವು ನೀರು ತರಿಸಿಕೊಳ್ತಿದ್ದೇವೆ. ಈಗಲೇ 1000 ರೂಪಾಯಿ ಕೇಳ್ತಾರೆ, ಮುಂದಿನ ದಿನಗಳಲ್ಲಿ 2000 ರೂಪಾಯಿ ಕೇಳ್ಬೋದು. ಇಲ್ಲಿನ ಶಾಸಕರು ಇಲ್ಲಿ ಬಂದು ಯಾವುದೇ ರೀತಿಯ ಸ್ಪಂದನೆ ಮಾಡಿಲ್ಲ ಅಂತಲೇ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ವೀರೇಶ್, ರಿಪಬ್ಲಿಕ್.